ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗ. ನನ್ನ ಹೆಸರು ನಿಖಿತಾ. GTTC ಕಾಲೇಜ್ ಕಾನ್ಪುರದಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಕಾಲೇಜ್ ಸೇರ್ಕೊಂಡಾಗಿಂದ ಎಲ್ಲ ಕಾಲೇಜ್ ಥರ ಪಠ್ಯಕ್ರಮಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ನಮ್ಮ ಕಾಲೇಜಲ್ಲಿ ಆವಿಷ್ಕಾರ್ ಪ್ರೋಗ್ರಾಮ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಆವಿಷ್ಕಾರ್ ಪ್ರೋಗ್ರಾಮ್ ಕ್ಲಾಸ್ನಲ್ಲಿ ಡಿಸೈನ್ ಥಿಂಕಿಂಗ್ ಆ್ಯಂಡ್ ಇನೋವೇಷನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ನಮ್ಮ ಕಾಲೇಜಲ್ಲಿ 3 ಕೋರ್ಸ್ ಇದೆ. ಆ 3 ಕೋರ್ಸ್ದು ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸ್ಕೊಟ್ರು. ಮತ್ತು ಆ 3 ಕೋರ್ಸಲ್ಲಿ ನಮ್ಮನ್ನ ತೊಡಗಿಸ್ಕೊಂಡು ನಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರು. ಅದರಲ್ಲಿ ನಾವು ಒಂದು ಪ್ರಾಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಏನಂದರೆ ಫೈರ್ ಅಲಾರ್ಮ್ ಸಿಸ್ಟಮ್. ಅದರಲ್ಲಿ ಬಜಾರ್, ರಿಲೇ ಮತ್ತು ಆರ್ಡಿನೋ MQ2 ಸೆನ್ಸರ್ ಮತ್ತು ಜಂಪರ್ ವೈಸ್ನೆಲ್ಲ ಯೂಸ್ ಮಾಡಿಕೊಂಡು ಈ ಪ್ರಾಜೆಕ್ಟ್ನ ಮಾಡ್ತೀವಿ. ಇದನ್ನೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಹಾಸ್ಪಿಟಲ್ಸು, ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿ ಮತ್ತು ಫ್ಯಾಕ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದು MQ2 ಸೆನ್ಸರು ಎಲ್ಲಾದರೂ ಫೈರ್ ಹತ್ಕೊಂಡಾಗ ಇದು ಸೆನ್ಸ್ ಮಾಡಿ ಈ ಬಜರು ಇದು ಸೆನ್ಸ್ ಮಾಡಿದ ತಕ್ಷಣ ಇದು ಬಜರ್ ಬಡ್ಕೊಳ್ಳುತ್ತೆ. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿ ಬೆಂಕಿ ಎತ್ಕೊಂಡಿದೆ ಅಂತ. ಅವಾಗೆಲ್ಲರೂ ಹೋಗಿ ಸೇಫ್ ಝೋನ್ಗೆ ಹೋಗ್ತಾರೆ. ನೋಡ್ರಲ್ಲ ಇದು ಯಾವ ಥರ ಸೆನ್ಸ್ ಮಾಡ್ತು ಅಂತ. ಈ ಥರ ಸೆನ್ಸ್ ಯೂಸ್ ಮಾಡೋದ್ರಿಂದ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಎಷ್ಟೊಂದು ಜೀವಗಳು ಉಳ್ಕೋತವೆ.